ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಚನ್ನಗಿರಿ ನಗರದಲ್ಲಿ ಸಮೂಹ ಸಂಪನ್ಮೂಲ ಕೇಂದ್ರ ಚನ್ನಗಿರಿಯಲ್ಲಿ ಉರ್ದು ಪ್ರಾಥಮಿಕ ಶಾಲಾ ಶಿಕ್ಷಕರ ಉರ್ದು ನಲಿ ಕಲಿ ತರಬೇತಿ ಹಾಗೂ ಸಮನ್ವಯ ಶಿಕ್ಷಣದಲ್ಲಿ ವಿಕಲಚೇತನ ಮಕ್ಕಳಿಗೆ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳ ಕರಪತ್ರ ಬಿಡುಗಡೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಸಮಗ್ರ ಶಿಕ್ಷಣ ಕರ್ನಾಟಕ ಉಪನಿರ್ದೇಶಕರಾದಂತಹ ಶ್ರೀಮತಿ ಮಂಜುಳಾ ಹಾಗೂ ಕಾರ್ಯಕ್ರಮ ಅಧಿಕಾರಿಗಳು ಬೆಂಗಳೂರು ಉದ್ಘಾಟನೆ ಮಾಡಿದರು. ಚನ್ನಗಿರಿ ತಾಲೂಕಿನಲ್ಲಿ ನಲಿ ಕಲಿ ತರಬೇತಿ ಉತ್ತಮಗೊಳ್ಳಲು ಶಾಲೆಯಲ್ಲಿ ಉತ್ತಮ ಕಲಿಕೆಯಾಗಲು ಶಿಕ್ಷಕರಿಗೆ ಈ ತರಬೇತಿ ಅತ್ಯುತ್ತಮವಾಗಿದೆ ಅಂತ ತಿಳಿಸಿದ್ರು. ಮಗು ಕೇಂದ್ರ ಕಲಿಕೆಯಾಗಿದ್ದು ಶಾಲೆಯಲ್ಲಿ ಉರ್ದು ಮತ್ತು ಇಂಗ್ಲಿಷ್ ಕಲಿಕೆಗೆ ಸಹಕಾರಿಯಾಗಲು ಈ ತರಬೇತಿ ಉತ್ತಮವಾಗಿದೆ ಅಂತ ತಿಳಿಸಿದ್ರು. ಸಭೆಯಲ್ಲಿ ಪ್ರಾಸ್ತಾವಿಕ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಈಗಾಗಲೇ ಚನ್ನಗಿರಿ ತಾಲೂಕಿನಲ್ಲಿ 6 ತಂಡಗಳ ಕನ್ನಡ ತರಬೇತಿ ಪೂರ್ಣಗೊಂಡಿದ್ದು 33 ಘಟಕಗಳ ಉರ್ದು ನಲಿ ಕಲಿ ತರಬೇತಿ ಆರಂಭವಾಗಿದೆ ಅಂತ ತಿಳಿಸಿದ್ರು. ಈ ತರಬೇತಿಯ ಮುಖ್ಯಾಂಶಗಳನ್ನ ಮತ್ತು ಜ್ಞಾನವನ್ನ ಶಾಲೆಯಲ್ಲಿ ಬಳಸಿಕೊಂಡು ಉತ್ತಮ ಕಲಿಕೆಯನ್ನ ಮಾಡಿಕೊಳ್ಳಲು ತಿಳಿಸಿದ್ರು. ಈ ಸಭೆಯಲ್ಲಿ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ಡಾಕ್ಟರ್ ಶಂಕರಪ್ಪ ತರಬೇತಿಯ ಇಲಾಖೆ ಉದ್ದೇಶಗಳನ್ನು ಹಾಗೂ ತರಬೇತಿಯ ಪ್ರಯೋಜನದ ಬಗ್ಗೆ ತಿಳಿಸಿದ್ರು. ಈ ವೇಳೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಗುರುಮೂರ್ತಿ, ಕಾರ್ಯದರ್ಶಿ ವಸಂತ್, ಮಲ್ಲಿಕಾರ್ಜುನ್ ಗೌಡ, ಬಿಜಿ ಮಹೇಶ್ವರಪ್ಪ, ಸಂಪನ್ಮೂಲ ಶಿಕ್ಷಕರು ಮಂಜಪ್ಪ, ಲೋಕೇಶಪ್ಪ, ಅಮೀರ್, ಸಿಬ್ಬತ್, ಪ್ರಭು, ಕಾಂತೇಶ್, ಜಮೀನ್, ಉರ್ದು ಶಾಲೆಯ ಪ್ರಾಥಮಿಕ ಶಾಲಾ ಶಿಕ್ಷಕರು ತರಬೇತಿಯಲ್ಲಿ ಭಾಗವಹಿಸಿದ್ರು. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ಅಂದ್ರೆ ನನ್ನ ಯೂನಿಟಿನ ಒಂದು ತರಬೇತಿನೇ ನೋಡ್ಲಿಕ್ಕೆ ಸಾಧ್ಯ ಆಯ್ತು. ಯಾಕಂದ್ರೆ ನಲಿಕಲಿ ಒಂದು ನನ್ನ ಯೂನಿಟ್ಗೆ ಒಂದು ಕೆಲಸ. ಈ ಒಂದು ತರಬೇತಿಗೆ ನಾವು ಅನುದಾನವನ್ನ 2 ವರ್ಷದಿಂದ ನಾವು ಅನುದಾನ ಕೇಳ್ತಾ ಇದ್ವಿ. ಅದು ಅನುದಾನ ಸಿಕ್ಕಿರಲಿಲ್ಲ. ಈ ವರ್ಷ ಸಿಕ್ತು. ತಕ್ಷಣ ನಮ್ಗೆ ಬೇಕೇ ಬೇಕು ಅಂತ ಅಂದ್ಬಿಟ್ಟು ಈ 2,50,00,000 ಬೇಕು ನಮ್ಗೆ ಎಲ್ಲ ಟೀಚರ್ಸ್ಗೂ ಟ್ರೈನಿಂಗ್ ಕೊಡ್ಬೇಕು ಅಂತ. ಸದ್ಯಕ್ಕೆ ನಮ್ಗೆ ಕೊಟ್ಟಿದ್ದಕ್ಕಾಗಿ ನಾವೀಗ ಒಂದು ತರಬೇತಿನ ಹಮ್ಮಿಕೊಳ್ಳಿಕ್ಕೆ ಸಾಧ್ಯ ಆಯ್ತು. ಯಾಕಂದ್ರೆ ನಮ್ಮ ಉರ್ದು ಶಿಕ್ಷಕರಿಗೆ ಇಂಗ್ಲಿಷ್ ನಲಿ ಕಲಿ ಬಗ್ಗೆ ತರಬೇತಿನ ಕೊಡದೇನೆ 3 ವರ್ಷ ಆಗೋಗ್ಬಿಟ್ಟಿತ್ತು. 4 ವರ್ಷನೇ ಆಗಿತ್ತು. ಹಾಗಾಗಿ ಇದು ಒಂದು ನಿಮ್ಗೆಲ್ಲ ಕೂಡ ಇಂಗ್ಲಿಷ್ ನಲಿ ಕಲಿ ಮೊದಲ ತರಬೇತಿ ಅಂತಾನೆ ಸುಮಾರು ಜನಕ್ಕೆ ಮೊದಲ ತರಬೇತಿ ಅಂತಾನೆ ಅನ್ಕೊಳ್ತೇನೆ. ಮತ್ತೆ ನಲಿ ಕಲಿ ಬಗ್ಗೆ ಕೂಡ ಈಗಾಗಲೇ ಬಹಳ ದಿನಗಳ ಹಿಂದೆ ತರಬೇತಿನ ಕೊಟ್ಟಿದ್ದಕ್ಕಾಗಿ ಅದೊಂದು ರಿಫ್ರೆಶ್ಮೆಂಟ್. 5 ದಿನ ಹೇಗ್ ಮಾಡ್ಬೇಕು ಅಂದಾಗ ಇಂಗ್ಲಿಷ್ ನಲಿ ಕಲಿ ಬಗ್ಗೆ 3 ದಿನ ಕೊಡುವ, ಮತ್ತೆ ನಲಿ ಕಲಿ ವಿಷಯದ ಬಗ್ಗೆ 2 ದಿನ ಕೊಡುವ ಅಂತ ಅಂದ್ಬಿಟ್ಟು 5 ದಿನದ ಒಂದು ತರಬೇತಿ ನಾವು ಯೋಜನೆ ಮಾಡಿದ್ವಿ. ಮತ್ತೆ ಈಗಾಗಲೇ ನಾವು ತುಂಬಾ ಪ್ರೆಷರ್ ಮಾಡ್ತಾ ಇದ್ವಿ DDPSಗೆ, BOಸ್ಗೆಲ್ಲ ಬೇಗ ಮಾಡಿ ನಾವು ಅನುದಾನ ಖರ್ಚು ಮಾಡ್ಬೇಕು ಅಂತ. ನನಗೆ ತುಂಬಾ ಖುಷಿ ಆಯ್ತು. ಈಗಾಗಲೇ 7 ಬ್ಯಾಚ್ಗಳು ಆಗಿದ್ದಾವೆ ಅಂತ ಅಂದ್ಬಿಟ್ಟು ಕೊನೆ ಬ್ಯಾಚ್ ಈಗ ಉರ್ದು ಶಿಕ್ಷಕರ ತರಬೇತಿ. ಉರ್ದು ಶಿಕ್ಷಕರಿಗೆ ನಾನು ಮನವಿ ಮಾಡ್ಕೊಳ್ಳೋದಂದ್ರೆ, ನಮ್ಮ ಸರ್ಕಾರಿ ಉರ್ದು ಶಾಲೆಗೆ ಬರುವಂತಹ ಮಕ್ಕಳೆಲ್ಲ ಕೂಡ ಅತ್ಯಂತ ಕೆಳಮಟ್ಟದ ಒಂದು ಮನೆಗಳಿಂದ ಬಂದಿರ್ತಾರೆ. ಅವ್ರಿಗೆ ನೀವು ಏನು ವಿದ್ಯೆಯನ್ನ ಕೊಡ್ತೀರಾ ಅದರಿಂದ ಅವರ ಜೀವನ ಮಟ್ಟ ಉತ್ತಮವಾಗುತ್ತೆ. ಯಾಕಂದ್ರೆ ಅವರಿನ್ನೂ ಕೂಡ ಅನೇಕ ಮಕ್ಕಳು ಕೂಡ ಇನ್ನು ಆರ್ಥಿಕವಾಗಿ ಸುವ್ಯವಸ್ಥಿತ ಮನೆಗಳಿಂದ ಬಂದಿರೋದಿಲ್ಲ. ಹಾಗಾಗಿ ನಮ್ಮ ನಲಿ ಕಲಿ ವಿಧಾನದಲ್ಲಿ ಅವರಿಗೆ ಬೋಧನೆಯನ್ನು ಮಾಡಿದ್ರೆ ಉರ್ದು ಅವರು ಉರ್ದುನೂ ಕಲಿಯಲ್ಲ, ಕನ್ನಡನೂ ಕಲಿಯಲ್ಲ, ಇಂಗ್ಲಿಷು ಕಲಿಯಲ್ಲ. ಹಾಗೆ ಅವ್ರು 10ನೇ ಕ್ಲಾಸಲ್ಲಿ ಹೋಗ್ಬಿಡ್ತಾರೆ. ನಂತರದಲ್ಲಿ ಮುಂದಕ್ಕೆ ಹೋಗೋದು ತುಂಬಾ ಕಡಿಮೆ. ನನ್ನ ಒಂದು 31 ವರ್ಷಗಳ ಒಂದು ಅನುಭವದಲ್ಲಿ ನೋಡಿದಾಗ ಬಹಳಷ್ಟು ಜನ, ಅದರಲ್ಲೂ ಹೆಣ್ಮಕ್ಳಂತೂ ಸಾಮಾನ್ಯವಾಗಿ ಅದೇ ಊರಲ್ಲೇ ಇತ್ತು ಅಂದ್ರೆ PUC ಮಾಡ್ತಾರೆ, ಮುಗಿದೋಯ್ತು ಅಲ್ವಾ. ನಿಮ್ ತರ ಡಿಗ್ರಿ ಮಾಡೋರು, TCH ಮಾಡೋರು ಅವರೆಲ್ಲ ಕೂಡ ತುಂಬಾ ಕಡಿಮೆ ಇರ್ತಾರೆ. ಹಾಗಾಗಿ ನೀವು ನಮ್ಮ ಉರ್ದು ಮಕ್ಕಳಿಗೆ ವಿಶೇಷವಾಗಿ ಭಾಷೆಯ ಒಂದು ಹಿಡಿತವನ್ನು ಅವರಿಗೆ ಕೊಡ್ತು ಅಂದ್ರೆ, ಭಾಷೆ ಬಂತು ಅಂದ್ರೆ ಅವ್ರಿಗೆ ಗಣಿತ ಕಲ್ತ್ಕೊಳ್ತಾರೆ, ಮಿಕ್ಕಿದೆಲ್ಲಾನು ಕಲ್ತ್ಕೊಳ್ತಾರೆ. ಹಾಗಾಗಿ ನಲಿ ಕಲಿಯ ಏನು ಒಂದು ಅಂಶಗಳಿದ್ದಾವೆ ಅವುಗಳನ್ನ ನೀವು ಚೆನ್ನಾಗಿ ಅವ್ರಿಗೆ ಕಲಿಸಿ ಅದನ್ನ ಭಾಷೆಯ ಬಗ್ಗೆ ಅವ್ರಿಗೆ ಹಿಡಿತ ಬರುವಂತೆ ಮಾಡಿ ಎಲ್ಲ ಮಕ್ಕಳು ಕೂಡ ಗ್ರಾಜ್ಯುಯೇಷನ್ ಮುಗಿಸ್ಬೇಕು. ಆ ಥರ ಎಸ್ಪೆಷಲಿ ಹೆಣ್ಣು ಮಕ್ಕಳು ಕೂಡ ಗ್ರಾಜ್ಯುಯೇಷನ್ ಮುಗಿಸುವ ತರ ನೀವು ಮಾಡಿ. ಮತ್ತೆ ಸುಳ್ಳಕೆರೆ ಪಕ್ಕ ಒಂದು ಊರಿಗೆಲ್ಲ ಕೆರೆಬಿಳ್ಚಿಯ ಉರ್ದು ಶಾಲೆನಲ್ಲಿ ನೋಡಿ ಎಷ್ಟು ಚೆನ್ನಾಗಿರುವ ಒಂದು ಸೈನ್ಸ್ ಮ್ಯಾಥಮೆಟಿಕ್ಸ್ ಒಂದು ಲ್ಯಾಬ್ ಮಾಡಿದ್ದಾರೆ ಅಲ್ವಾ. ಸಾಧ್ಯವಾದ್ರೆ ನಿಮ್ಮ ಎಲ್ಲ ಮಕ್ಕಳನ್ನ ಅಟ್ಲೀಸ್ಟ್ ಒಂದು 6-7ನೇ ಕ್ಲಾಸ್ ಮಕ್ಕಳನ್ನ ಅಲ್ಲಿಗೆ ಕ್ಷೇತ್ರ ಭೇಟಿ ಕರ್ಕೊಂಡೋಗಿ ತೋರಿಸಿ. ಆ ಟೀಚರ್ ಕೂಡ ನ್ಯಾಷನಲ್ ಅವಾರ್ಡಿ ಅಲ್ವಾ. ಹಾಗಾಗಿ ಅವರಿಂದ ಕೂಡ ನಿಮ್ಮ ಮಕ್ಕಳಿಗೆ ಸ್ವಲ್ಪ ಮಾಹಿತಿಯನ್ನ ಕೊಡ್ತಾ ಹೋಗಿ. ತಾವುಗಳು ಕೂಡ ಒಂದು ತರಬೇತಿಯನ್ನ ಅಲ್ಲಿ ಹಮ್ಮಿಕೊಂಡ್ರೆ ನೀವು ಒಂದು ಲ್ಯಾಬ್ ಅನ್ನ ಪರಿಚಯ ಮಾಡ್ಕೊಂಡಂಗಾಗುತ್ತೆ. ಅದರಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅದನ್ನ ನಿಮ್ಮ ಶಾಲೆಗಳಲ್ಲಿ ಕೂಡ ಸರಳದ ಉಪಕರಣಗಳನ್ನ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ ನಾವೀಗ ಸಾಲಿಡ್ TLM ಅಂತ ಒಂದು ಕೊಡ್ತಾ